ಮೈಸೂರಿನ ಪ್ರಮುಖ 5 ಭಯಾನಕ ಸ್ಥಳಗಳು. 1. ಲಲಿತ ಮಹಲ್ ಪ್ಯಾಲೇಸ್. ಇದು ಮೈಸೂರಿನ ಅತ್ಯಂತ ಸುಂದರವಾದ ಹೋಟೆಲ್ ಆಗಿದ್ದರೂ ಇಲ್ಲಿ ಕೆಲವು ನಿಗೂಢ ಘಟನೆಗಳು ನಡೆಯುತ್ತವೆ ಎಂಬ ನಂಬಿಕೆಯಿದೆ. ರಾತ್ರಿಯ ಸಮಯದಲ್ಲಿ ಅರಮನೆಯ ಕಾರಿಡಾರ್ಗಳಲ್ಲಿ ಹಳೆಯ ಕಾಲದ ಉಡುಪು ಧರಿಸಿದ ವ್ಯಕ್ತಿಯೊಬ್ಬರು ಓಡಾಡುವಂತ ಕೆಲವು ಅತಿಥಿಗಳು ಮತ್ತು ಸಿಬ್ಬಂದಿ ಗಮನಿಸಿದ್ದಾರಂತೆ. ಏಹಿಡು ಸರ್ಕಾರಿ ಅತಿಥಿ ಗೃಹ ಸೇಮಿತ್ತೆ. ಬ್ರಿಟಿಷರ ಕಾಲದ ಈ ಭವ್ಯ ಕಟ್ಟಡವು ತನ್ನದೇ ಆದ ವಿಲಕ್ಷಣ ಕಥೆಗಳನ್ನು ಹೊಂದಿದೆ. ಬ್ರಿಟಿಷ್ ಅಧಿಕಾರಿಯೊಬ್ಬರು ಇಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದರು ಎಂದು ಹೇಳಲಾಗುತ್ತಿದೆ. ಏಲಕೋಣೆಗಳಲ್ಲಿ ತಾಪಮಾನ ಇದ್ದಕ್ಕಿದ್ದಂತೆ ಕುಸಿಯುವುದು ಮತ್ತು ಯಾರೂ ಇಲ್ಲದಿದ್ದರೂ ಹೆಜ್ಜೆ ಸದ್ದು ಕೇಳಿಸುವುದು ಮುಂತಾದ ಅನುಭವಗಳು ವರದಿಯಾಗಿವೆ. ಚಾಮುಂಡಿ ಬೆಟ್ಟದ ರಸ್ತೆಗಳು. ಚಾಮುಂಡಿ ಬೆಟ್ಟವು ಪವಿತ್ರ ಸ್ಥಳವಾಗಿದ್ದರೂ ರಾತ್ರಿಯ ವೇಳೆ ಇಲ್ಲಿನ ತಿರುವುಗಳಲ್ಲಿ ಪ್ರಯಾಣಿಸುವುದು ಸ್ವಲ್ಪ ಭಯ ಹುಟ್ಟಿಸುತ್ತೆ. ರಾತ್ರಿಯ ವೇಳೆ ಒಬ್ಬರೇ ಪ್ರಯಾಣಿಸುವವರಿಗೆ ಬಿಳಿ ಸೀರೆ ತೊಟ್ಟ ಮಹಿಳೆ ಕಾಣಿಸಿಕೊಳ್ಳುತ್ತಾಳೆ, ಲಿಫ್ಟ್ ಕೇಳಿ ನಂತರ ಮಾಯವಾಗುತ್ತಾಳೆ ಎಂಬ ಜಾನಪದ ಕಥೆ ಇಲ್ಲಿ ಪ್ರಚಲಿತದಲ್ಲಿವೆ. ರಾತ್ರಿಯ ವೇಳೆ KRS ಕೃಷ್ಣರಾಜ ಸಾಗರ ಅಣೆಕಟ್ಟಿಗೆ ಹೋಗುವ ದಾರಿಯಲ್ಲಿ ಕೆಲವು ನಿರ್ಜನ ಪ್ರದೇಶಗಳಿವೆ. ರಾತ್ರಿಯ ಹೊತ್ತು ಈ ರಸ್ತೆಯಲ್ಲಿ ಸಂಚರಿಸುವಾಗ ಯಾರೋ ತಮ್ಮನ್ನು ಹಿಂಬಾಲಿಸುತ್ತಿದ್ದಾರೆ ಎಂಬ ಭಾಸವಾಗುತ್ತದೆ ಎಂದು ಸ್ಥಳೀಯರು ಹೇಳ್ತಾರೆ. ಅಲ್ಲದೆ ಇಲ್ಲಿನ ಹಳೆಯ ಮರಗಳ ನಡುವೆ ವಿಚಿತ್ರ ಬೆಳಕುಗಳು ಕಾಣಿಸಿಕೊಳ್ಳುತ್ತವೆ ಎಂಬ ಪುಕಾರು ಕೂಡ ಇದೆ. 5. ಕುಕ್ಕರಹಳ್ಳಿ ಕೆರೆ. ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡಲು ಇದು ಅತ್ಯುತ್ತಮ ಸ್ಥಳ. ಆದರೆ ಕತ್ತಲಾದ ನಂತರ ಇಲ್ಲಿನ ಮಂಜಿನ ನಡುವೆ ವಿಚಿತ್ರ ಶಬ್ದಗಳು ಕೇಳಿಸುತ್ತವೆ ಎಂದು ಹೇಳಲಾಗುತ್ತದೆ. ಕೆರೆಯ ದಡಲನ್ನ ನಿಂತಿರುವಂತೆ ಕಾಣುವುದು ಮತ್ತು ಹತ್ತಿರ ಹೋದಾಗ ಅಲ್ಲಿ ಯಾರೂ ಇಲ್ಲದಿರುವುದು ಇಲ್ಲಿನ ವಿಶೇಷ ಮತ್ತು ಭಯಾನಕ ಸಂಗತಿ.